ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಪಾರ್ಟ್ 3 ತಿಳಿಬೇಕಾದ್ರೆ ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡಿರಬೇಕು. ನೀವು ಒಂದು ವೇಳೆ ನೋಡದೇ ಇದ್ದರೆ ಡಿಸ್ಕ್ರಿಪ್ಷನ್ದಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋದ ಲಿಂಕ್ ಇದೆ, ನೋಡಿ ಪ್ರಾಕ್ಟೀಸ್ ಮಾಡಿ. ವಿಡಿಯೋ ನೋಡುವುದನ್ಯಾಗ ನೋಟ್ಸನ್ನು ಬರೆದಿಟ್ಟುಕೊಂಡಾದ್ನ ಮತ್ತೆ ಮತ್ತೆ ಓದಿ. ಇದು ಕೇವಲ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಎಕ್ಸಾಮ್ಗೋಸ್ಕರ ಅಷ್ಟೇ ಅಲ್ಲ, ನಮಗೆ ನಿತ್ಯ ಜೀವನದಲ್ಲೂ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಭಾಳ ಇಂಪಾರ್ಟೆಂಟ್ ಆಗೈತಿ. ಮತ್ತು ಫ್ಲೂಯೆಂಟಾಗಿ ಮಾತಾಡ್ಬೇಕಾದ್ರೆ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬೇಕು. ಅದಕ್ಕಾಗಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸನ್ನು ನೀಟಾಗಿ ಕಲಿಬೇಕು. ಪರ್ಫೆಕ್ಟಾಗಿ ಕಲಿತ್ರಿ ಅಂದರೆ ನಿಮ್ಗೆ ನಾಳೆ ಎಕ್ಸಾಮ್ದಾಗ ಎಕ್ಸಾಂಪಲ್ ಮಾಡೋಕೆ ಏನಾಗುತ್ತೆ, ಸರಳ ಆಗುತ್ತೆ. ಸೆಂಟೆನ್ಸಸ್ ವಿತ್ ಡಬಲ್ ಆಬ್ಜೆಕ್ಟ್ಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸನ್ನು ವಾಕ್ಯದಲ್ಲಿ ಡಬಲ್ ಆಬ್ಜೆಕ್ಟ್ ಇದ್ದದನ್ನು ಹೇಗೆ ಪ್ಯಾಸಿವ್ ವಾಯ್ಸ್ ಮಾಡೋದು ಅನ್ನೋದನ್ನು ನೋಡೋಣ. ವೆನ್ ದ ಸೆಂಟೆನ್ಸ್ ಕಂಟೇನ್ಸ್ ಟೂ ಆಬ್ಜೆಕ್ಟ್ಸ್, ಯಾವಾಗ ವಾಕ್ಯದಲ್ಲಿ ಎರಡು ಆಬ್ಜೆಕ್ಟ್ ಇರ್ತಾವೋ, ದಟ್ ಈಸ್ ಡೈರೆಕ್ಟ್ ಆಬ್ಜೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಒಂದು ಡೈರೆಕ್ಟ್ ಆಬ್ಜೆಕ್ಟ್, ಇನ್ನೊಂದು ಇಂಡೈರೆಕ್ಟ್ ಆಬ್ಜೆಕ್ಟ್. ದೆನ್ ಇಟ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಟೂ ವೇಸ್. ಅದನ್ನು ಎರಡು ರೀತಿಯಾಗಿ ಪ್ಯಾಸಿವ್ ವಾಯ್ಸ್ ಮಾಡ್ಬೋದು ನಾವು. ಆ್ಯಸ್ ಬೋತ್ ಆಫ್ ಟೂ ಆಬ್ಜೆಕ್ಟ್ಸ್ ಮೇ ಬಿಕಮ್ ದ ಸಬ್ಜೆಕ್ಟ್ಸ್ ಇನ್ ಪ್ಯಾಸಿವ್ ವಾಯ್ಸ್. ಅಂದರೆ ನಾವು ಪ್ಯಾಸಿವ್ ವಾಯ್ಸ್ ಮಾಡುವುದನ್ನಾಗ ಡೈರೆಕ್ಟ್ ಆಬ್ಜೆಕ್ಟರೇ ಸಬ್ಜೆಕ್ಟ್ ಆಗಿ ತಗೋಬಹುದು, ಇಲ್ಲ ಇಂಡೈರೆಕ್ಟ್ ಆಬ್ಜೆಕ್ಟರೇ ಸಬ್ಜೆಕ್ಟ್ ಆಗಿ ತಗೋಬಹುದು. ಡೈರೆಕ್ಟ್ ಆಬ್ಜೆಕ್ಟ್. ವಾಟ್ ಈಸ್ ಡೈರೆಕ್ಟ್ ಆಬ್ಜೆಕ್ಟ್? ಡೈರೆಕ್ಟ್ ಆಬ್ಜೆಕ್ಟ್ ಅಂದರೆ ಏನು? ದ ಡೈರೆಕ್ಟ್ ಆಬ್ಜೆಕ್ಟ್ ಈಸ್ ಯೂಶುವಲಿ ಆ್ಯನ್ ಇನಾನಿಮೇಟ್ ಥಿಂಗ್. ಅಂದರೆ ಡೈರೆಕ್ಟ್ ಆಬ್ಜೆಕ್ಟ್ ಸಾಮಾನ್ಯವಾಗಿ ನಿರ್ಜೀವ ವಸ್ತುವಾಗಿರ್ತೈತಿ. ಟು ರಿಕಗ್ನೈಸ್ ದಿಸ್, ಇದನ್ನು ಗುರುತಿಸ್ಬೇಕಾದ್ರೆ ಪುಟ್ ದ ಕ್ವಶನ್ ವಾಟ್ ಟು ದ ವರ್ಬ್ ಆಫ್ ದಿ ಸೆಂಟೆನ್ಸ್. ಏನು ನಿಮಗೆ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಇರುತ್ತೋ ಆ ಸೆಂಟೆನ್ಸ್ದ ಕ್ರಿಯಾಪದ ಮೇಲೆ ವಾಟ್ ಹಚ್ಚಿ ಪ್ರಶ್ನೆ ಮಾಡಬೇಕು. ದ ಆನ್ಸರ್ ದಟ್ ಯು ಗೆಟ್ ಈಸ್ ಆಲ್ವೇಸ್ ದ ಡೈರೆಕ್ಟ್ ಆಬ್ಜೆಕ್ಟ್. ನಿಮಗೇನು ಉತ್ತರ ಸಿಗುತ್ತೋ ಅದು ಯಾವಾಗಲೂ ಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸಿ ಗೇವ್ ಮೀ ಎ ಪೆನ್. ಈ ಕ್ವಶನ್ ಮಾಡೋಣ, ವಾಟ್ ಡಿಡ್ ಸಿ ಗಿವ್ ಮೀ ಅಂದಾಗ ನಮಗೆ ಆನ್ಸರ್ ಏನು ಸಿಗುತ್ತೆ ನೋಡಿ, ಎ ಪೆನ್. ಎ ಪೆನ್ ಅನ್ನೋದು ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್. ಹೌದು. ಎಕ್ಸಾಂಪಲ್ 2, ಸಿ ಟಾಟ್ ಅಸ್ ಇಂಗ್ಲೀಷ್. ಇಲ್ಲಿಯೂ ಕೂಡ ಟಾಟದ ಮೇಲೆ ವಾಟ್ ಹಚ್ಚಿ ಪ್ರಶ್ನೆ ಮಾಡಿದಾಗ ವಾಟ್ ಡಿಡ್ ಸಿ ಟೀಚ್ ಅಸ್, ಆನ್ಸರ ಇಂಗ್ಲೀಷ್ ಹತ್ತಿರ ಸಿಗತೈತಿ. ಅದು ಯಾವಾಗಲೂ ಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಇಂಡೈರೆಕ್ಟ್ ಆಬ್ಜೆಕ್ಟ್. ವಾಟ್ ಈಸ್ ಇಂಡೈರೆಕ್ಟ್ ಆಬ್ಜೆಕ್ಟ್? ದ ಇಂಡೈರೆಕ್ಟ್ ಆಬ್ಜೆಕ್ಟ್ ಈಸ್ ಯೂಶುವಲಿ ಎ ಪರ್ಸನ್ ಆರ್ ಆ್ಯನ್ ಎನಿಮೇಟ್ ಥಿಂಗ್. ಇಂಡೈರೆಕ್ಟ್ ಆಬ್ಜೆಕ್ಟ್ ಸಾಮಾನ್ಯವಾಗಿ ವ್ಯಕ್ತಿ ಅಥವಾ ಪ್ರಾಣಿ, ಪಕ್ಷಿ ಆಗಿರುತ್ತೆ, ಅಂದರೆ ಸಜೀವ. ಟು ರಿಕಗ್ನೈಸ್ ದಿಸ್, ಇಂಡೈರೆಕ್ಟ್ ಆಬ್ಜೆಕ್ಟನ್ನು ನೀವು ಗುರುತಿಸಬೇಕಾದ್ರೆ ಪುಟ್ ದ ಕ್ವಶನ್ ಟು ಹೂಮ್ ಆರ್ ಫಾರ್ ಹೂಮ್ ಟು ದ ವರ್ಬ್ ಆಫ್ ದ ಸೆಂಟೆನ್ಸ್. ಅಂದ್ರೆ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಕ್ರಿಯಾಪದ ಮೇಲೆ ಟು ಹೂಮ್ ಆರ್ ಫಾರ್ ಹೂಮ್ ಹಚ್ಚಿ ಏನು ಮಾಡಬೇಕು, ಪ್ರಶ್ನೆ ಮಾಡಬೇಕು. ದ ಆನ್ಸರ್ ದಟ್ ಯು ಗೆಟ್ ಈಸ್ ಆಲ್ವೇಸ್ ದ ಇಂಡೈರೆಕ್ಟ್ ಆಬ್ಜೆಕ್ಟ್. ಅದು ಯಾವಾಗಲೂ ಕೂಡ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಹೇಗೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಗುರುತಿಸ್ತದೆ ಅನ್ನೋದನ್ನು ನೋಡೋಣ. ಎಕ್ಸಾಂಪಲ್, ಸಿ ಗೇವ್ ಮೀ ಎ ಪೆನ್. ಈಗ ಟು ಹೂಮ್ ಡಿಡ್ ಸಿ ಗಿವ್ ಎ ಪೆನ್ ಅಂದ್ರೆ ವಾಕ್ಯ ಯಾವ ಸೆಂಟೆನ್ಸ್ದಲ್ಲಿ ಇರುತ್ತೋ ಅದೇ ಸೆಂಟೆನ್ಸ್ದಲ್ಲಿ ಏನು ಮಾಡಬೇಕು, ನೀವು ಪ್ರಶ್ನೆ ಮಾಡಬೇಕು. ಈಗ ಆನ್ಸರ್ ನೋಡಿ, ಮೀ. ಇದು ಇಂಡೈರೆಕ್ಟ್ ಆಬ್ಜೆಕ್ಟ್. ಎಕ್ಸಾಂಪಲ್ 2, ಸಿ ಟಾಟ್ ಅಸ್ ಇಂಗ್ಲೀಷ್. ಟು ಹೂಮ್ ಡಿಡ್ ಸಿ ಟೀಚ್ ಇಂಗ್ಲೀಷ್, ಆನ್ಸರ್ ಅಸ್. ಇದು ಇಂಡೈರೆಕ್ಟ್ ಆಬ್ಜೆಕ್ಟ್. ಅಂದ್ರೆ ವಾಟ್ ಹಚ್ಚಿ ಪ್ರಶ್ನೆ ಮಾಡಿದಾಗ ಡೈರೆಕ್ಟ್ ಆಬ್ಜೆಕ್ಟ್ ಬರ್ತೈತಿ. ಟು ಹೂಮ್ ಅಥವಾ ಫಾರ್ ಹೂಮ್ ಹಚ್ಚಿ ಪ್ರಶ್ನೆ ಮಾಡಿದಾಗ ಇಂಡೈರೆಕ್ಟ್ ಆಬ್ಜೆಕ್ಟ್ ಬರ್ತೈತಿ. ಇಲ್ಲೊಂದು ಇಂಪಾರ್ಟೆಂಟ್ ನೋಟ್ ಐತಿ, ಗಮನಿಸಬೇಕು. ಇಫ್ ದ ಡೈರೆಕ್ಟ್ ಆಬ್ಜೆಕ್ಟ್ ಈಸ್ ಯೂಸ್ಡ್ ಇನ್ ದ ಪ್ಯಾಸಿವ್ ವಾಯ್ಸ್, ನೀವು ಪ್ಯಾಸಿವ್ ವಾಯ್ಸ್ ಮಾಡುವುದನ್ಯಾಗ ಡೈರೆಕ್ಟ್ ಆಬ್ಜೆಕ್ಟ್ ತಗೊಂಡ್ರಿ ಅಂದ್ರೆ ಡೈರೆಕ್ಟ್ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಆಗಿ ಬಳಸಿರಿ ಅಂದರೆ ಪ್ಯಾಸಿವ್ ವಾಯ್ಸ್ದಲ್ಲಿ, ದೆನ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಶುಡ್ ಬಿ ಪ್ರಿಸೀಡೆಡ್ ಬೈ ದ ಪ್ರೆಪಜಿಷನ್ ಟು. ಅಂದ್ರೆ ಇಂಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಮುಂಚಿತವಾಗಿ ಟು ಅನ್ನುವಂಥ ಪ್ರೆಪಜಿಷನ್ ಉಪಯೋಗ ಮಾಡಬೇಕು. ಈಗ ಎಕ್ಸಾಂಪಲ್ ನೋಡೋಣ ನಾವು. ಸಿ ಗೇವ್ ಮೀ ಎ ಪೆನ್. ಇದರಲ್ಲಿ ಡೈರೆಕ್ಟ್ ಆಬ್ಜೆಕ್ಟನ್ನು ಇಂಡೈರೆಕ್ಟ್ ಆಬ್ಜೆಕ್ಟನ್ನು ಗುರುತಿಸೋದನ್ನು ಹೇಗನ್ನೋದು ನೋಡೋಣ. ಮೀ ಇದು ಇಂಡೈರೆಕ್ಟ್ ಆಬ್ಜೆಕ್ಟ್, ಎ ಪೆನ್ ಡೈರೆಕ್ಟ್ ಆಬ್ಜೆಕ್ಟ್. ಅಂದರೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಆಗಲೇ ನಾ ಹೇಳೀನಿ, ಅದೇನಾಗಿರುತ್ತೆ, ಸಜೀವ ಆಗಿರ್ತೈತಿ, ಲಿವಿಂಗ್ ಇರ್ತೈತಿ. ಇನ್ನು ಇಂಡೈರೆಕ್ಟ್ ಆಬ್ಜೆಕ್ಟ್ ಏನಾಗಿರ್ತೈತಿ, ಲಿವಿಂಗ್ ಇರ್ತೈತಿ. ಡೈರೆಕ್ಟ್ ಆಬ್ಜೆಕ್ಟ್ ಯಾವತ್ತೂ ನಾನ್ ಲಿವಿಂಗ್ ಇರ್ತೈತಿ, ನಿರ್ಜೀವ ಇರ್ತೈತಿ ಅನ್ನೋದೊಂದು ಗಮನಿಸ್ಬೇಕು ನೀವು.
ತುಂಬ ಈಸಿಯಾಗಿ ನಿಮಗೆ ಗಮನಿಸಬೇಕಂದ್ರೆ ಯಾವತ್ತೂ ಡೈರೆಕ್ಟ್ ಆಬ್ಜೆಕ್ಟ್ ಏನಿರ್ತೈತಿ ನಿರ್ಜೀವ ಇರ್ತೈತಿ, ಇಂಡೈರೆಕ್ಟ್ ಆಬ್ಜೆಕ್ಟ್ ಸಜೀವ ಇರ್ತೈತಿ. ಈಗ ಅವನು ಹೇಗೆ ಗುರುತಿಸೋದು? ನಮಗೆ ವಾಟ್ ಡಿಡ್ ಸಿ ಗಿವ್ ಮೀ, ಹೌದು, ಈ ರೀತಿ ಪ್ರಶ್ನೆ ಮಾಡಿದಾಗ ಏನು ಉತ್ತರ ಸಿಗುತ್ತೋ ದಟ್ ಆನ್ಸರ್ ಈಸ್ ಆಲ್ವೇಸ್ ಡೈರೆಕ್ಟ್ ಆಬ್ಜೆಕ್ಟ್. ಎ ಪೆನ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್. ನೀವು ವಾಟ್ ಹಚ್ಚಿ ಪ್ರಶ್ನೆ ಮಾಡಿದಾಗ ಏನು ಉತ್ತರ ಸಿಗುತ್ತೋ ದಟ್ ಆನ್ಸರ್ ಈಸ್ ಆಲ್ವೇಸ್ ಡೈರೆಕ್ಟ್ ಆಬ್ಜೆಕ್ಟ್. ಟು ಹೂಮ್ ಡಿಡ್ ಸಿ ಗಿವ್ ಎ ಪೆನ್, ಟು ಹೂಮ್ ಹೆಚ್ಚೇನು ಕ್ವಶನ್ ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೋ ದಟ್ ಆನ್ಸರ್ ಮೀ ಅನ್ನೋದು ಆಲ್ವೇಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಅದು ಯಾವಾಗಲೂ ಕೂಡ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಈಗ ನಾವು ಯಾವ ರೀತಿಯಾಗಿ ಇದನ್ನು ಪ್ಯಾಸಿವೈಸ್ ಮಾಡೋದು ಅನ್ನೋದನ್ನು ನೋಡೋಣ. ಸಿ ಗೇವ್ ಮೀ ಎ ಪೆನ್. ಫಸ್ಟ್ ನಾವು ಇಂಡೈರೆಕ್ಟ್ ಆಬ್ಜೆಕ್ಟನ್ನೇ ಸಬ್ಜೆಕ್ಟ್ ಆಗಿ ತೊಗೊಳೋ ಪ್ಯಾಸಿವೈಸ್ನಲ್ಲಿ. ಈ ಮೀ ಇದ್ದದ್ದೇನಾಗುತ್ತೆ, ಇಲ್ಲಿ ಪ್ಯಾಸಿವೈಸ್ದಾಗ ತೊಗೊಂಡಾಗ ಅದು ಆಯ್ ಆಗುತ್ತೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ನಾನು ವಿಡಿಯೋ 1ದಲ್ಲಿ ಹೇಳೀನಿ. ವರ್ಬ್ ಟು ಇದ್ದಾಗ ನಾವು ಪ್ಯಾಸಿವೈಸ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ ವಾಜ್ ಬರ್ತೈತಿ. ಇನ್ನು ಯಾವುದೇ ಟೆನ್ಸ್ ಇರಲಿ ಅದು ಪ್ಯಾಸಿವೈಸ್ ಮಾಡ್ಬೇಕಾದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬನ್ನೇ ಯೂಸ್ ಮಾಡಬೇಕು. ಐ ವಾಸ್ ಗಿವನ್. ಇಷ್ಟು ವರ್ಬನ್ ಯೂಸ್ ಮಾಡಿದ ನಂತರ ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಏನಿದೆನೋ ಎ ಪೆನ್ ಅನ್ನೋದು ಅದನ್ನು ಬಾಯಿಗಿಂತ ಮುಂಚಿತವಾಗಿ ಬಳಸಬೇಕು. ಆ ನಂತರ ಬೈ, ಆ ನಂತರ ಏನಾಗುತ್ತೆ ಸಬ್ಜೆಕ್ಟ್ ಇದ್ದು ಆಬ್ಜೆಕ್ಟ್ ಆಗಿ ಉಪಯೋಗ ಮಾಡಬೇಕು. ಇಷ್ಟನ್ನು ನೆನಪಿಟ್ಟಿರಬೇಕು. ಇನ್ನೊಂದು ರೀತಿಯಾಗಿ ಹೆಂಗೆ ಮಾಡೋದು, ಡೈರೆಕ್ಟ್ ಆಬ್ಜೆಕ್ಟನ್ನೇ ತಗೊಂಡ್ರಿ ಎ ಪೆನ್, ಆವಾಗಲೂ ಕೂಡ ವಾಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಗಿವನ್ ಪಾಸ್ಟ್ ಪಾರ್ಟಿಸಿಪಲ್, ಟು ಮೀ ಅಂದರೆ ನಾವು ಇಂಡೈರೆಕ್ಟ್ ಆಬ್ಜೆಕ್ಟ್ ಬರೆಯೋಕ್ಕಿಂತ ಮುಂಚಿತವಾಗಿ ಏನು ಮಾಡ್ಕೋಬೇಕು, ಟು ಮೀ ಬಳಸಬೇಕು. ಆ ನಂತರ ಪ್ರೆಪೋಸಿಷನ್ ಬೈ ಹರ್. ಈ ರೀತಿಯಾಗಿ ಎಕ್ಸಾಂಪಲ್ ಮಾಡೋದನ್ನು ಕಲಿಬೇಕು. ಮಿಸ್ಟರ್ ಮಲ್ಲಪ್ಪ ಟೀಚ್ಸ್ ಅಸ್ ಸೋಷಿಯಲ್ ಸೈನ್ಸ್. ಇಲ್ಲಿ ನೋಡಬೇಕು, ಅಸ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್ ಇದೆ, ಅದನ್ನು ಫಸ್ಟಿಗೆ ತಗೊಂಡೀವಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ವರ್ಬ್ ಒನ್ ಅನ್ನು ನಾವು ಪ್ಯಾಸಿವೈಸ್ ಮಾಡಬೇಕಾದ್ರೆ ನಮಗೆ ಹೆಲ್ಪಿಂಗ್ ವರ್ಬ್ ಯಾವ ಬರ್ತಾವೆ, ಯಾಮ್, ಈಸ್, ಆರ್ ಬರ್ತಾವೆ. ಇಲ್ಲಿ ನಾವು ಉಯ್ ಏನಾಗಿದೆ ಅದು ಬಹುವಚನ ಇದೆ, ಅದಕ್ಕಾಗಿ ಆರ್ ಉಪಯೋಗ ಮಾಡ್ಕೋಬೇಕು. ಈ ಟೀಚ್ ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಟಾಟ್, ಉಯ್ ಆರ್ ಟಾಟ್. ಇನ್ನು ಇಲ್ಲೇನು ಡೈರೆಕ್ಟ್ ಆಬ್ಜೆಕ್ಟ್ ಇದೆನೋ ಅದನ್ನ ತಗೋಬೇಕು. ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆದ ನಂತರ ಡೈರೆಕ್ಟ್ ಆಬ್ಜೆಕ್ಟ್ ತಗೋಬೇಕು. ಸೋಷಿಯಲ್ ಸೈನ್ಸ್, ವಿ ಆರ್ ಟಾಟ್ ಸೋಷಿಯಲ್ ಸೈನ್ಸ್ ಬೈ ಮಿಸ್ಟರ್ ಮಲ್ಲಪ್ಪ. ಇನ್ನು ಸೋಷಿಯಲ್ ಸೈನ್ಸ್ ಈಸ್ ಟಾಟ್ ಟು ಅಸ್ ಬೈ ಮಿಸ್ಟರ್ ಮಲ್ಲಪ್ಪ. She had told them lies. They had been told lies by her. ಇನ್ನು ಡೈರೆಕ್ಟ್ ಆಬ್ಜೆಕ್ಟ್ ತಗೊಂಡಾಗ ಲೈಸ್ ಹ್ಯಾಡ್ ಬೀನ್ ಟೋಲ್ಡ್ ಟು ದೆಮ್ ಬೈ ಹರ್. ಹಿ ಹ್ಯಾಸ್ ಶೋನ್ ಯು ದ ವೇ ಆಫ್ ಲೈಫ್. ಇಲ್ಲಿ ಯು ಅನ್ನೋದೇನು ಇಂಡೈರೆಕ್ಟ್ ಆಬ್ಜೆಕ್ಟ್, ದ ವೇ ಆಫ್ ಲೈಫ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್. ನೀವು ಇಂಡೈರೆಕ್ಟ್ ಆಬ್ಜೆಕ್ಟ್ ಯು ಇದ್ದದ್ದು ಪ್ಯಾಸಿವೈಸ್ದಾಗ ಯು ಅಂತ ಹೇಳಿ ಆಗುತ್ತೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಇದ್ರೆ ಅದನ್ನು ಪ್ಯಾಸಿವೈಸ್ ಮಾಡೋ ಹೊತ್ನಾಗ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಆಗುತ್ತೆ. ಇಲ್ಲಿ ಹ್ಯಾಸ್ ಇದೆ ಈಗ ನಿಮ್ಗೆ, ಆದರೆ ಇಲ್ಲಿ ಯು ಬರೋದ್ರಿಂದ ಅದು ಹ್ಯಾವ್ ಬೀನ್ ಆಗುತ್ತೆ. ಯು ಹ್ಯಾವ್ ಬೀನ್ ಶೋನ್ ದ ವೇ ಆಫ್ ಲೈಫ್ ಬೈ ಹಿಮ್. ಇನ್ನು ನೀವು ಡೈರೆಕ್ಟ್ ಆಬ್ಜೆಕ್ಟ್ ತಗೊಂಡಾಗ ದ ವೇ ಆಫ್ ಲೈಫ್ ಹ್ಯಾಸ್ ಬೀನ್ ಶೋನ್ ಟು ಯು ಬೈ ಹಿಮ್. ದ ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ಮೀ ಎ ಲೆಟರ್. I am brought a letter by the postman. A letter is brought to me by the postman. The headmaster gave him a special prize. ಗಮನಿಸಬೇಕು, ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಹಿಮ್ ಇದೆ, ಅದಿಲ್ಲಿ ಹಿ ಆಗುತ್ತೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಪ್ಯಾಸಿವೈಸ್ ಮಾಡ್ಬೇಕಾದ್ರೆ ವಾಜ್ ಬರ್ತೈತಿ. ಹಿ ವಾಜ್. ಗೇವ್ ಪಾಸ್ಟ್ ಪಾರ್ಟಿಸಿಪಲ್ ಗಿವನ್. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆದ ಪೆಟ್ಟಿಗೆ ಯಾವತ್ತೂ ಏನು ಮಾಡಬೇಕು, ನೀವು ಡೈರೆಕ್ಟ್ ಆಬ್ಜೆಕ್ಟನ್ನು ಬರೀಬೇಕು. ಹಿ ವಾಸ್ ಗಿವನ್ ಎ ಸ್ಪೆಷಲ್ ಪ್ರೈಸ್ ಬೈ ದ ಹೆಡ್ ಮಾಸ್ಟರ್. ಎ ಸ್ಪೆಷಲ್ ಪ್ರೈಸ್ ವಾಸ್ ಗಿವನ್ ಟು ಹಿಮ್ ಬೈ ದ ಹೆಡ್ ಮಾಸ್ಟರ್. 7th example, she asked me my name. I was asked my name by her. My name was asked to me by her. 8th example, my mother sent her a doll. She was sent a doll by my mother. A doll was sent to her by my mother.
ಗಾಂಧೀಜಿ ಟಾಟ್ ಅಸ್ ದ ಡಾಕ್ಟ್ರಿನ್ಸ್ ಆಫ್ ನಾನ್ ವೈಲೆನ್ಸ್. ಇಲ್ಲೂ ಕೂಡ ನೀವು ಡೈರೆಕ್ಟ್ ಆಬ್ಜೆಕ್ಟನ್ನು ಇಂಡೈರೆಕ್ಟ್ ಆಬ್ಜೆಕ್ಟನ್ನು ಗುರುತಿಸ್ಬೇಕಾದ್ರೆ ವಾಟ್ ಹಚ್ಚಿ ಮತ್ತು ಟು ಹೂಮ್ ಹಚ್ಚಿ ಕ್ವಶನ್ ಮಾಡಬೇಕು. ಇಲ್ಲಿ ಅಸ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ, ದ ಡಾಕ್ಟ್ರಿನ್ಸ್ ಆಫ್ ನಾನ್ ವೈಲೆನ್ಸ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ. ನಾವು ಫಸ್ಟ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ತಗೊಂಡಾಗ ಅಸ್ ಇದು ಪ್ಯಾಸಿವ್ ವಾಯ್ಸ್ನಲ್ಲಿ ವಿ ಆಗುತ್ತೆ. ಈಗ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ವರ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಟಾಟ್ ಪಾಸ್ಟ್ ಪಾರ್ಟಿಸಿಪಲ್ ಟಾಟ್, ಆ ನಂತರ ಏನು ಮಾಡಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ಆದ ಕೂಡಲೇ ನಾವೇನು ಮಾಡಬೇಕು, ಡೈರೆಕ್ಟ್ ಆಬ್ಜೆಕ್ಟನ್ನು ಉಪಯೋಗ ಮಾಡಬೇಕು. ವಿ ವರ್ ಟಾಟ್ ದ ಡಾಕ್ಟ್ರಿನ್ಸ್ ಆಫ್ ನಾನ್ ವೈಲೆನ್ಸ್, ಆ ನಂತರ ಪ್ರಿಪೋಸಿಷನ್ ಬೈ, ಆ ನಂತರ ಫಸ್ಟ್ ಸಬ್ಜೆಕ್ಟ್ ಇದು ಲಾಸ್ಟಿಗೆ ಬರ್ತೈತಿ ಗಾಂಧೀಜಿ. ದ ಡಾಕ್ಟ್ರಿನ್ಸ್ ಆಫ್ ನಾನ್ ವೈಲೆನ್ಸ್ ವಾಸ್ ಟಾಟ್ ಟು ಅಸ್ ಬೈ ಗಾಂಧೀಜಿ. ಇಲ್ಲಿ ನಾವು ಫಸ್ಟ್ ಏನು ಮಾಡಿದ್ದೀವಿ, ಈಗ ಡೈರೆಕ್ಟ್ ಆಬ್ಜೆಕ್ಟನ್ನು ತಗೊಂಡಿವಿ, ಅದನ್ನು ಗಮನಿಸ್ತಾ ಹೋಗಬೇಕು. ದೇ ಗೇವ್ ಹರ್ ಎ ಕೋಡ್ ವರ್ಡ್. ಶಿ ವಾಸ್ ಗಿವನ್ ಎ ಕೋಡ್ ವರ್ಡ್ ಬೈ ದೆಮ್. ಎ ಕೋಡ್ ವರ್ಡ್ ವಾಸ್ ಗಿವನ್ ಟು ಹರ್ ಬೈ ದೆಮ್. ದೇ ಸೆಂಟ್ ಹಿಮ್ ಎ ವಾಚ್. He was sent a watch by them. A watch was sent to him by them. Sister told him the truth. He was told the truth by sister. The truth was told to him by sister. Teacher has presented him a gift. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಇಲ್ಲಿ ಹಿಮ್ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟ್, ಎ ಗಿಫ್ಟ್ ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್. ಈಗ ನೀವು ಹಿಮ್ ಅನ್ನುವಂಥ ಇಂಡೈರೆಕ್ಟ್ ಆಬ್ಜೆಕ್ಟನ್ನು ಪ್ಯಾಸಿವ್ ವಾಯ್ಸ್ ತಗೊಂಡಾಗ ಅದು ಹಿ ಆಗುತ್ತೆ. ಹ್ಯಾಸ್ ಇದ್ದು ಹ್ಯಾಸ್ ಬೀನ್ ಆಕತಿ. ಹಿ ಹ್ಯಾಸ್ ಬೀನ್ ಪ್ರೆಸೆಂಟೆಡ್ ಎ ಗಿಫ್ಟ್ ಬೈ ಟೀಚರ್. ನೀವು ಡೈರೆಕ್ಟ್ ಆಬ್ಜೆಕ್ಟನ್ನು ತಗೊಂಡಿದ್ರೆ ಎ ಗಿಫ್ಟ್ ಹ್ಯಾಸ್ ಬೀನ್ ಪ್ರೆಸೆಂಟೆಡ್. ಇಂಡೈರೆಕ್ಟ್ ಆಬ್ಜೆಕ್ಟ್ ಬರೋಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಬೇಕು, ಟು ಹಚ್ಚಬೇಕು. ಟು ಹಿಮ್ ಬೈ ಟೀಚರ್ ಅಂದರೆ ಎ ಗಿಫ್ಟ್ ಹ್ಯಾಸ್ ಬೀನ್ ಪ್ರೆಸೆಂಟೆಡ್ ಟು ಹಿಮ್ ಬೈ ಟೀಚರ್. ಹೌದು, ಇಷ್ಟು ಎಕ್ಸಾಂಪಲನ್ನು ನೀವು ಸರಿಯಾಗಿ ನೋಡಬೇಕು, ಯಾಕಂದರೆ ಇದು ಡಬಲ್ ಆಬ್ಜೆಕ್ಟ್ ಇರುವಂಥದ್ದಿದೆ. ಇಂಥವು ಇನ್ನೊಂದಿಷ್ಟು ಎಕ್ಸಾಂಪಲ್ನ ಪುಸ್ತಕದಾಗಿದ್ದನ್ನು, ಗ್ರಾಮರ್ ಬುಕ್ದಾಗಿದ್ದನ್ನು ಬರ್ಕೋಬೇಕು. ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಪರ್ಫೆಕ್ಟ್ ಮಾಡ್ತಾ ಹೋಗಬೇಕು. ನಾನು ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪಾರ್ಟನ್ನು ಅಂದರೆ ಇಂಪರೇಟಿವ್ ಸೆಂಟೆನ್ಸ್ ಮೇಲೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡ್ತೀನಿ, ಅವುಗಳನ್ನು ಕೂಡ ನೋಡ್ಕೋತ ಹೋಗ್ರಿ. ಅಂದರೆ ನಿಮ್ಗೆ ಏನಾಗುತ್ತೆ, ಗ್ರಾಮರ್ದಲ್ಲಿ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಪಾರ್ಟ್ ಏನಾಗುತ್ತೆ ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ.